ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶಿವಪ್ರಿಯ ಡೈಲಿ ವ್ಲಾಗ್. ಈ ವಿಡಿಯೋದಲ್ಲಿ ನಾನು ಪಾಸ್ತಾನ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಔಟ್ಸೈಡ್ ಹೋಗಬೇಕಿತ್ತು, ಹೋಗಿದ್ದು ಬಂದಮೇಲೆ ನಾನಿಲ್ಲಿ ವೆಜಿಟೇಬಲ್ ಪಾಸ್ತಾ ರೆಡ್ ಸಾಸ್ ಪಾಸ್ತಾನ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಆನಿಯನ್ನು ಮತ್ತು ಕ್ಯಾರೆಟ್ ಆ್ಯಂಡ್ ಬೀನ್ಸ್ ಟೊಮೆಟೊನ ತೊಗೊಂಡಿದ್ದೀನಿ. ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಮಾಡ್ಕೊಬೋದು ಇಲ್ಲಿ ಬೇಕಿದ್ದರೆ. ನಾನು ಸ್ವಲ್ಪ ಆಯಿಲ್ ತೊಗೊಂಡಿದ್ದೀನಿ, ಅದಾದಮೇಲೆ ಸ್ವಲ್ಪ ತುಪ್ಪನ ತೊಗೊಂಡಿದ್ದೀನಿ. ಎರಡು ಸ್ವಲ್ಪ ಬಿಸಿ ಆದಮೇಲೆ ಆನಿಯನ್ನು ಮತ್ತು ಕ್ಯಾರೆಟ್ ಆ್ಯಂಡ್ ಬೀನ್ಸ್ನ ಮೂರೂ ಜೊತೆಲೇ ಹಾಕಿ ಫ್ರೈ ಮಾಡ್ಕೊತಿದ್ದೀನಿ. ಏನಕ್ಕೆ ಅಂದರೆ ಅದು ಎಲ್ಲ ಒಂದೇ ಸಮ ಫ್ರೈ ಆಗಬೇಕು. ಫಸ್ಟು ಆನಿಯನ್ನ ಫ್ರೈ ಮಾಡಿ ಆಮೇಲೆ ಫ್ರೈ ಮಾಡಿದ್ರೆ ಚೆನ್ನಾಗಾಗಲ್ಲ, ಅದಕ್ಕೋಸ್ಕರ. ನೆಕ್ಸ್ಟ್ ಇದು ಫ್ರೈ ಮಾಡ್ಬೇಕಾದ್ರೆ ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡ್ಕೊಳ್ಳೋಣ. ಏನಕ್ಕೆ ಅಂದರೆ ಚೆನ್ನಾಗಿ ಸಾಫ್ಟ್ ಆಗುತ್ತೆ, ಜೊತೆಗೆ ತರಕಾರಿ ಕೂಡ ಬೇಯುತ್ತೆ. ಅದಾದಮೇಲೆ ಪಕ್ಕದಲ್ಲೇ ನಾನು ನೀರು ಇಟ್ಕೊಂಡಿದ್ದೀನಿ. ಅದು ಬಿಸಿ ಆಗೋ ತನಕ ಸ್ವಲ್ಪ ಸಾಲ್ಟು ಮತ್ತು ಆಯಿಲ್ನ ಹಾಕ್ಕೊಂಡು ಅದರಲ್ಲಿ ಪಾಸ್ತಾನ ಬಿಸಿ ಮಾಡ್ಕೊತಿದ್ದೀನಿ. ಒಂದು 85 to 90% ಬೆಂದರೆ ಸಾಕಾಗುತ್ತೆ ಪಾಸ್ತಾ. ಇಲ್ಲಿ ನಾನು ಸೂಜಿ ಪಾಸ್ತಾನ ತೊಗೊಂಡಿದ್ದೀನಿ ವಿತೌಟ್ ವೀಟ್. ನೆಕ್ಸ್ಟ್ ಇಲ್ಲಿ ಈ ಕಡೆ ವೆಜಿಟೇಬಲ್ಸ್ ಎಲ್ಲ ಬೆಂದಿದೆ. ಅದಾದಮೇಲೆ ನೆಕ್ಸ್ಟು ಅದಕ್ಕೆ ಟೊಮೆಟೊನ ಆ್ಯಡ್ ಮಾಡ್ಕೊಳ್ಳೋಣ. ಟೊಮೆಟೊ ಆ್ಯಡ್ ಮಾಡಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕಾದ್ರೆ ಮುಚ್ಚಿಡೋಣ, ಬೇಗ ಬೇಯುತ್ತೆ. ಇದಕ್ಕೆ ನಾನು ಯಾವುದೇ ಮಸಾಲೆನ ಆ್ಯಡ್ ಮಾಡ್ತಾಯಿಲ್ಲ. ನಾನು ಒಂದು 5 to 6 ಟೈಪ್ ಆಫ್ ವೆರೈಟೀಸ್ ಪಾಸ್ತಾನ ಮಾಡ್ತೀನಿ. ಅದರಲ್ಲಿ ಇದು ತುಂಬ ಸಿಂಪಲ್ ಪಾಸ್ತಾ, ಮಕ್ಕಳಿಗೆ ಚೆನ್ನಾಗಿರುತ್ತೆ, ಜಾಸ್ತಿ ಮಸಾಲೆ ಏನೂ ಇರಲ್ವಲ್ಲ, ಹಂಗಾಗಿ. ಸ್ವಲ್ಪ ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಟರ್ಮರಿಕ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಆರಿಗಾನನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆರಿಗಾನ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಪಾಸ್ತಾದಲ್ಲಿ, ಅದಕ್ಕೋಸ್ಕರ ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು. ಅದೆಲ್ಲ ಮಿಕ್ಸ್ ಆದಮೇಲೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ, ಒಂದು ಹಾಫ್ ಕಪ್ಪು ಚಿಕ್ಕ ಕಪ್ಪಷ್ಟು ನೀರನ್ನ ಆ್ಯಡ್ ಮಾಡಿಬಿಟ್ಟು ಬೇಯಕ್ಕಿಡಿ. ಅದಾದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಅದ್ರ ಜೊತೆಗೇ ಕೆಚಪ್ನ ಹಾಕೊಳ್ಳಿ, ಟೊಮೆಟೊ ಕೆಚಪ್ಪು. ಅದಾದಮೇಲೆ ಇದು ಬೆಂದಿರೋ ಪಾಸ್ತಾನ ತೊಗೊಂಡು ಅದ್ರ ಜೊತೆ ಮಿಕ್ಸ್ ಮಾಡಿ ಒಂದು 2 ಮಿನಿಟ್ಸು ಲೋ ಫ್ಲೇಮಲ್ಲಿ ಕುಕ್ ಆಗೋದಕ್ಕೆ ಇಟ್ಟರೆ ಸಾಕು. ಚೆನ್ನಾಗಿ ರೆಡಿಯಾಗಿರುತ್ತೆ. ಪಾಸ್ತಾಗೆಲ್ಲ ಉಪ್ಪು ಖಾರನೂ ಹಿಡಿದಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮೈ ಚಾನಲ್ ಶಿವಪ್ರಿಯ ಡೈಲಿ ವ್ಲಾಗ್. Thank you for watching.